ನೀವು ಹೋಳಿಗೆ ಹಾಕಬಹುದು. ಹಾಕೋತೀವಿ. ಇವಾಗ ನಾನು ಹಿಂಗೆ ಎರಡ ಕೈಯಿಂದ ಹಾಕಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಲ್ಲ. ಅವೆಲ್ಲ ಬಡಿಸುವಾಗ ಒಂದಿರುತ್ತೆ, ಹೌದು ಹಿಂಗ್ ಬಡಿಸ್ಬಾರ್ದು ಹಂಗ್ ಬಡಿಸ್ಬಾರ್ದು ಅಂತ. ಹೌದು. ಕೆಲವರೆಲ್ಲ ತಗೊಳ್ಳಿ ಹಿಂಗೆ ಬಡಿಸ್ಕೊಂತಾರೆ, ನಿಮ್ಗೆ ಓಕೆ. ನೀವೇ ನಿಮ್ ಕೈಯಿಂದ ತಗೊಂಡು ಹಾಕೊಂಡು ತಿಂದ್ರು ನನ್ಗೆ ನಮ್ಮ ಬಳಿಯಲ್ಲಿ ಮುಟ್ಟೋಂಗಿಲ್ಲ. ಇದು ಎಂಜಿಲ್ ಕೈ. ಅದು ಎಂಜಲ್ಕಾಯಿ ಅಂದ್ರೆ ಇದು ಎಂಜಲು ಮಾಡಿ ಪ್ರಾಕ್ಟಿಕಲ್ ಆಗಿ ಅಲ್ಲೇ ಮುಟ್ತೀರಾ, ಅದು ನೀವೇ ಹಾಕತ್ತೀರಾ ಅಲ್ಲ. ಹಂಗಾಗಲ್ಲ. ಅವಾಗ ಮಿಕ್ಕಿದೆಲ್ಲ ನಾನೇ ತಿನ್ಬೇಕು. ಏನಿಲ್ಲ, ನಾವು ತಿಂತೀವಲ್ಲ. ಎಡಗಲ್ಲೇ ಹಾಕಿ ಪರವಾಗಿಲ್ಲ. ಅಲ್ಲ, ಆತರ ಇದೆ ಕೆಲವೊಂದಷ್ಟು ನಿಯಮಗಳು. ಹಂಗಿದ್ರೆ ಹಾಕ್ಬಿಟ್ಟಿರಿ. ಡೈನಿಂಗ್ ಟೇಬಲ್ ಮೇಲೆ ತುಂಬಾ ಇದೆ. ನಿಮ್ದು ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಲ್ವಾ, ಹಂಗ್ ನೋಡೋದಿದ್ರೆ ಆತರ ನಿಮ್ಮ ಡೈನಿಂಗ್ ಟೇಬಲ್ ನಿಯಮಗಳೇನು? ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಇರಲಿ ಅಂತ. ಫಸ್ಟು ನಮ್ಮ ದೊಡ್ಡಪ್ಪಂದ್ರು ಎಲ್ಲ ಗಂಡಸರೆಲ್ಲ ಫಸ್ಟ್ ಊಟ ಮಾಡೋರು. ಅದಾದ್ಮೇಲೆ ಮನೇಲಿದ್ದ ಹೆಂಗಸರೆಲ್ಲ ಊಟ ಮಾಡೋರು. ಲಾಸ್ಟ್ ಬ್ಯಾಚ್ ಮಕ್ಕಳಿಗೆ ಹಾಕೋರು. ನೆಲದ ಮೇಲೆ ಕೂರಿಸ್ತಿದ್ರು. ನೆಲದ ಮೇಲೆ ಕೂರ್ಕೊಂತ ಇದ್ವಿ. ಎದ್ದೇಳ್ತಾ ಇದ್ವಿ. ನಮ್ಮ ತಟ್ಟೆ ಅನ್ನ ಗಿನ್ನ ಎಲ್ಲ ತೊಗೊಂಡು ಇತ್ಲ ಕಡೆಗೆ ಹಾಕಿ ತಟ್ಟೆ ಎಲ್ಲ ತೊಳೆದು ವಾಪಸ್ ಬಂದು ಇಡಬೇಕಿತ್ತು. ನಿಮ್ಗೆ ಗೊತ್ತಾಯ್ತಾ ನಾನು ಯಾಕೆ ನೆಲದ ಮೇಲೆ ಕೂರ್ಸಿದೀನಿ ಅಂತ? ಅಭ್ಯಾಸ ಹುಟ್ಟೋಗಿದೆ. ನಿಮ್ ಬಾಲ್ಯ ನೆನಪು ಮಾಡಕ್ಕೆ.